ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಮಾಡೆಲ್ ಪೇಪರ್ನ ತೆಗೆದುಕೊಂಡು ಬಂದಿದ್ದೀವಿ. ಈ ಪೇಪರ್ನಲ್ಲಿರುವಂತಹ ಪ್ರತಿ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿದೆ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮಾಡೆಲ್ ಪೇಪರ್ ಪ್ರಾರಂಭ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಕೃಷ್ಣದೇವರಾಯರ ಆಳ್ವಿಕೆಯ ಅವಧಿಯಲ್ಲಿ ಭೇಟಿ ನೀಡಿದ ಪೋರ್ಚುಗೀಸ್ ವಿದೇಶಿ ಪ್ರಯಾಣಿಕರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ 3 ಮತ್ತು 4. ನೋಡಿ, ಡೊಮಿಂಗೋ ಪೇಸ್ ಮತ್ತು ಫರ್ನವೋ ನ್ಯೂನಿಸ್ ಇವರಿಬ್ಬರೂ ಕೂಡ ಕೃಷ್ಣದೇವರ ಆಳ್ವಿಕೆಯ ಅವಧಿಯಲ್ಲಿ ಭೇಟಿ ನೀಡಿದ ಪೋರ್ಚುಗೀಸ್ನ ವಿದೇಶಿ ಪ್ರವಾಸಿಗರು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಬೆಂಗಳೂರು ನಗರದಲ್ಲಿ ಕಬ್ಬನ್ ಪಾರ್ಕ್ ಅನ್ನು ಯಾರು ಅಭಿವೃದ್ಧಿಪಡಿಸಿದ್ರು? ಸರಿಯಾದ ಉತ್ತರ ಆಪ್ಷನ್ ಬಿ ಲಾರ್ಡ್ ಬೌರಿಂಗ್. ನೋಡಿ, ಲಾರ್ಡ್ ಕಬ್ಬನ್ ಅಲ್ಲ, ಗಮನಿಸಿ, ಲಾರ್ಡ್ ಕಬ್ಬನ್ ಹೆಸರಲ್ಲಿ ಇರೋದು, ಬಟ್ ಅಭಿವೃದ್ಧಿಪಡಿಸಿದ್ದು ಲಾರ್ಡ್ ಬೌರಿಂಗ್. ಗುಪ್ತರ ಆಡಳಿತದಲ್ಲಿ ಪುರಪಾಲ ಎಂಬುದು ಏನನ್ನ ಸೂಚಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ ನಗರದ ಮುಖ್ಯಸ್ಥ. ಸ್ನೇಹಿತರೆ ನೋಡಿ, ಬೇರೆ ಬೇರೆ ರಾಜವಂಶದ ಆಳ್ವಿಕೆಯಲ್ಲಿ ಅವರ ಆಡಳಿತದಲ್ಲಿ ಇದ್ದಂತಹ ಬೇರೆ ಬೇರೆ ಹುದ್ದೆಗಳ ಬಗ್ಗೆ ಒಂದಲ್ಲ ಒಂದು ಪ್ರಶ್ನೆಗಳನ್ನ ಕೇಳಿಯೇ ಕೇಳ್ತಾರೆ. ಗಮನಿಸಿ, ನೋಟ್ ಮಾಡ್ಕೊಳ್ಳಿ. ಗುಪ್ತರ ಆಡಳಿತದಲ್ಲಿ ಪುರಪಾಲ ಎನ್ನುವುದು ನಗರದ ಮುಖ್ಯಸ್ಥನಿಗಿದ್ದ ಹೆಸರು. ಮಹಾಯಾನ ಬೌದ್ಧ ಪಂಥ ರೂಢಿಗೆ ಬಂದದ್ದು ಯಾರ ಆಳ್ವಿಕೆಯಲ್ಲಿ? ಸರಿಯಾದ ಉತ್ತರ ಆಪ್ಷನ್ ಡಿ ಕನಿಷ್ಕನ ಆಳ್ವಿಕೆಯಲ್ಲಿ. ಮಹಾಯಾನ ಎನ್ನುವಂತಹ ಬೌದ್ಧ ಪಂಥ ರೂಢಿಗೆ ಬಂತು ಯಾರ ಆಳ್ವಿಕೆಯಲ್ಲಿ? ಕನಿಷ್ಕನ ಆಳ್ವಿಕೆಯಲ್ಲಿ. ಕೆಳಗಿನವರಲ್ಲಿ ಯಾರು ದೆಹಲಿಯ 8 ಸುಲ್ತಾನರ ಆಳ್ವಿಕೆಯನ್ನು ಕಣ್ಣಾರೆ ಕಂಡವನಾಗಿದ್ದೇನೆಂದು ಹೇಳಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಅಮೀರ್ ಖುಸ್ರು. ಅಮೀರ್ ಖುಸ್ರು ತನ್ನ ಪುಸ್ತಕದಲ್ಲಿ ಇದನ್ನು ಬರ್ಕೊಂಡಿದ್ದಾನೆ. ಏನಂದ್ರೆ, ತಾನು ದೆಹಲಿಯ 8 ಸುಲ್ತಾನರ ಆಳ್ವಿಕೆಯನ್ನು ಕಣ್ಣಾರೆ ಕಂಡವನಾಗಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾನೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಹಾಯಕ ಸೈನ್ಯ ಪದ್ಧತಿಗೆ ಪ್ರಥಮವಾಗಿ ಸೇರ್ಪಡೆಯಾದ ಭಾರತದ ಆಳರಸ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಪೇಶ್ವೆ ಬಾಜಿರಾವ 2. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪಟ್ಟಿ 1 ಮತ್ತು 2 ಹೊಂದಿಸಿ ಬರೆಯಿರಿ ಅಂತಿದೆ. ಪಟ್ಟಿ 1ರಲ್ಲಿರುವಂತಹ ಘಟನೆಗಳಿಗೆ ಇಸ್ವಿಯನ್ನ ಹೊಂದಿಸಿ ಬರಬೇಕು. ಸರಿಯಾದ ಉತ್ತರ ಆಪ್ಷನ್ ಬಿ 4321. ಸೂರತ್ ಒಡಕು 1907ರಲ್ಲಿ ಆಯಿತು. ಮತೀಯ ತೀರ್ಪು ಬಂದಿದ್ದು 1932ರಲ್ಲಿ ಪೂನಾ ಒಪ್ಪಂದದ ನಂತರ. ಸರ್ವಪಕ್ಷ ಸಮಾವೇಶ ಆಗಿದ್ದು 1928ರಲ್ಲಿ. ಇನ್ನು ಪೂರ್ಣ ಸ್ವರಾಜ್ಯದ ಒಂದು ಟರಾವು ಘೋಷಣೆ ಹೊರಡಿಸಿದ್ದು ಯಾವ ಕೇಳಿದ್ರೆ 1929ರಲ್ಲಿ. ಸೊ 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಈ ಕೆಳಕಂಡವುಗಳಲ್ಲಿ ಯಾವ ಜೋಡಿಯು ಸರಿಯಾಗಿ ಹೊಂದಿಕೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ 1 ಮತ್ತು 3. ನೋಡಿ, ಮೃಚ್ಛಕಟಿಕ ಶೂದ್ರಕ ಬರೆದಿದ್ದು, ಇನ್ನು ಮುದ್ರಾಕ್ಷಸ ಬರೆದಿದ್ದು ವಿಶಾಖದತ್ತ, ಬುದ್ಧ ಚರಿತ ಬರೆದಿದ್ದು ವಸುಬಂಧು ಅಲ್ಲ. ಸೊ ಹಾಗಾಗಿ 1 ಮತ್ತು 3 ಮಾತ್ರ ಸರಿಯಾಗಿದೆ. ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆಯಾಗಿದೆ? ಸರಿಯಾದ ಉತ್ತರ 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 1, 2, 4 ಸರಿಯಾಗಿದೆ. ನೋಡಿ, ಗಮನಿಸಿ, ಲೋತಾಲ್ ಪ್ರಾಚೀನ ಹಡಗುಕಟ್ಟೆ ಸಿಂಧು ನಾಗರಿಕತೆ ಕಾಲದ್ದು. ಸಾರನಾಥ್ನ ಅಶೋಕ ಸ್ತಂಭ ಬುದ್ಧನ, ಅಲ್ಲಿ ಸಾರನಾಥ್ನಲ್ಲಿ ಬುದ್ಧನ ಮೊದಲ ಪ್ರವಚನ ಆಗಿದೆ ಮತ್ತು ಅಲ್ಲೊಂದು ಅಶೋಕ ಸ್ತಂಭ ಕೂಡ ಇದೆ. ಇನ್ನು 4ನೇದು ನಳಂದದಲ್ಲಿ ಬೌದ್ಧ ಶಿಕ್ಷಣದ ಮಹಾಕೇಂದ್ರ ಇತ್ತು. ಸೊ ಈ 3 ಕೂಡ ಸರಿಯಾಗಿದೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿದೇಶಾಂಗ ವ್ಯವಹಾರಗಳನ್ನ ಶಿವಾಜಿಯ ಅಷ್ಟಪ್ರಧಾನ ವ್ಯವಸ್ಥೆಯಲ್ಲಿ ನೋಡಿಕೊಳ್ಳುತ್ತಿದ್ದವರೆಂದರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ ಸುಮಂತ್. ಫೌಜಿಲ್ ಎಂದರೆ ಸುಲ್ತಾನರ ಕಾಲದ ಅವಧಿಯಲ್ಲಿ ಏನಂತೂ ಅರ್ಥವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಇಕ್ಕತ್ತುದಾರರಿಂದ ಖಜಾನೆಗೆ ನೀಡಲಾಗಿದ್ದ ಹೆಚ್ಚುವರಿ ಹಣಕ್ಕೆ ಫೌಜಿಲ್ ಅಂತ ಕರೀತಾ ಇದ್ರು. ಈ ಕೆಳಗಿನ ಘಟನೆಗಳನ್ನು ಗಮನಿಸಿ ಸರಿಯಾದ ಕಾಲಾನುಕ್ರಮಣಿಕೆ ಹೇಳಿ. ಸರಿಯಾದ ಉತ್ತರ ಆಪ್ಷನ್ ಎ 2, 4, 3, 1. ನೋಡಿ, ಕುತುಬ್ ಮಿನಾರ್ ನಿರ್ಮಾಣ ಮೊದಲಿಗಾಗತ್ತೆ. ಆನಂತರ ಫಿರೋಜ್ ತುಘಲಕ್ನ ನಿಧನ ಆಗತ್ತೆ. ಆನಂತರ ಭಾರತಕ್ಕೆ ಪೋರ್ಚುಗೀಸರ ಆಗಮನ ಆಗುತ್ತೆ. ಕೊನೆಯದಾಗಿ ವಿಜಯನಗರದಲ್ಲಿ ಕೃಷ್ಣದೇವರಾಯರ ಆಳ್ವಿಕೆ ಪ್ರಾರಂಭ ಆಗುತ್ತೆ. ಕೆಳಗಿನ ಜೋಡಣೆಯಲ್ಲಿ ಹೊಂದಿಕೆ ಯಾವುದು ಸರಿಯಾಗಿ ಹೊಂದಿಕೆ ಆಗಿಲ್ಲ ಅಂತೇಳಿ? ಸರಿಯಾದ ಉತ್ತರ ಆಪ್ಷನ್ ಬಿ ಅಕ್ಬರ್ ಸರ್ ಥಾಮಸ್ ರೋ ಇದೆಯಲ್ಲ, ಇದು ಹೊಂದಾಣಿಕೆ ಆಗಿಲ್ಲ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಾಂಗ್ರೆಸ್ ಪತನದ ದಾರಿಯತ್ತ ಸಾಗುತ್ತಿದೆ ಮತ್ತು ನಾನು ಭಾರತದಲ್ಲಿರುವಾಗ ನನ್ನ ಮಹದಾಕಾಂಕ್ಷೆ ಎಂದರೆ ಅದರ ಶಾಂತಿಯುತ ಅಂತ್ಯಕ್ಕೆ ಸಹಾಯ ಮಾಡುವುದು. ಇದು ಯಾರ ಹೇಳಿಕೆ?
ಸರಿಯಾದ ಉತ್ತರ ಆಪ್ಷನ್ ಬಿ, ಇದು ಲಾರ್ಡ್ ಕರ್ಜನ್ ಹೇಳಿಕೆ. ಲಾರ್ಡ್ ಕರ್ಜನ್ನ ಹೇಳಿಕೆ ಆಗಿದೆ. ಬಂಗಾಳ ವಿಭಜನೆಗೆ ಕಾರಣ ಆಗ್ತಾನೀತ. ಭಾರತಕ್ಕೆ ಐರೋಪ್ಯರ ಆಗಮನ ಕುರಿತಂತೆ ಕೆಳಗಿನ ಯಾವ ಹೇಳಿಕೆ ತಪ್ಪು? ಸರಿಯಾದ ಉತ್ತರ ಆಪ್ಷನ್ ಎ, ಪೋರ್ಚುಗೀಸರು 1499ರಲ್ಲಿ ಗೋವನ್ನು ವಶಪಡಿಸಿಕೊಂಡ್ರು ಅನ್ನುವಂಥ ಹೇಳಿಕೆ ತಪ್ಪು. ಉಳಿದೆಲ್ಲ ಸರಿ. ನೋಡಿ, ಇಂಗ್ಲಿಷರು ತಮ್ಮ ಮೊದಲ ಕೈಗಾರಿಕೆಯನ್ನು ದಕ್ಷಿಣ ಭಾರತದ ಮಚಿಲಿಪಟ್ಟಣದಲ್ಲಿ ಸ್ಥಾಪಿಸ್ತಾರೆ. ಪೂರ್ವ ಭಾರತದಲ್ಲಿ ಇಂಗ್ಲಿಷರು ತಮ್ಮ ಮೊದಲ ಕೈಗಾರಿಕೆಯನ್ನು ಒರಿಸ್ಸಾದಲ್ಲಿ 1633ರಲ್ಲಿ ಆರಂಭಿಸಿದ್ರು. 1746ರಲ್ಲಿ ಆಕ್ರಮಿಸಿದ್ರು. ಡೂಪ್ಲಿ ನೇತೃತ್ವದಲ್ಲಿ ಫ್ರೆಂಚರು ಮೆಡ್ರಾಸನ್ನು 1746ರಲ್ಲಿ ಆಕ್ರಮಿಸಿದ್ರು. ಸೊ ಇವೆಲ್ಲವೂ ಕೂಡ ಸರಿಯಾಗಿದೆ. ಒಂದನೇ ಹೇಳಿಕೆ ಮಾತ್ರ ತಪ್ಪು. ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ಎಲ್ಲ ಪ್ರಜೆಗಳಿಗೂ. ಸರಿಯಾದ ಉತ್ತರ ಆಪ್ಷನ್ ಬಿ, ತಮ್ಮ ವಾಕ್ ಸ್ವಾತಂತ್ರ್ಯ ಅಭಿವ್ಯಕ್ತಿಯಲ್ಲಿ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸಲು ಹಕ್ಕು ಇರೋದಿಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ ತಪ್ಪು. ಆ್ಯಕ್ಚುಲಿ ಹಕ್ಕಿರುತ್ತೆ. ಭಾರತದ ಅಧ್ಯಕ್ಷರು ಸೀಮಿತ ಶಕ್ತಿಯನ್ನು ಹೊಂದಿದ್ದಾರೆ, ಯಾಕೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಅಧ್ಯಕ್ಷರು ಶಾಸನವನ್ನು ಅಥವಾ ಆಡಳಿತವನ್ನು ಆರಂಭಿಸಲು ಸಾಧ್ಯವಿಲ್ಲ. ಶಾಸನಗಳನ್ನು ಮಾಡೋದು ಯಾರು ಕೇಳಿದ್ರೆ ಶಾಸಕಾಂಗವೇ ಮಾಡುತ್ತೆ. ಅದಕ್ಕೆ ಸಹಿ ಹಾಕೋದು ಮಾತ್ರ ಅಧ್ಯಕ್ಷರು. ಇನ್ನು 17ಕ್ಕೆ ಬಿ, ಅಧ್ಯಕ್ಷರ ದುರ್ಬಲ ಸ್ಥಾನಕ್ಕೆ 2 ಮುಖ್ಯ ಕಾರಣ. 17ಕ್ಕೆ ಬಿ 1 ಮತ್ತು 3. ನೋಡಿ, ಇದು ಅಧ್ಯಕ್ಷರಿಗೆ ನಾಮಮಾತ್ರ ಅಧಿಕಾರ ಇರುತ್ತೆ. ಇನ್ನು ಅಧ್ಯಕ್ಷರು ಎಲೆಕ್ಟ್ರಲ್ ಕಾಲೇಜಿನಿಂದ ಚುನಾಯಿತರಾಗಿರ್ತಾರೆ. ಭಾರತ ಮತ್ತು ಅಮೆರಿಕದ ಅಧ್ಯಕ್ಷರ ನಡುವಿನ ಹೋಲಿಕೆಯನ್ನು ಕುರಿತಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಸರಿಯಾದ ಉತ್ತರ ಆಪ್ಷನ್ ಸಿ, 1 ಮತ್ತು 2 ಹೇಳಿಕೆ ಸರಿಯಾಗಿದೆ. ನೋಡಿ, ಭಾರತದ ಅಧ್ಯಕ್ಷರ ಅವಧಿ 5 ವರ್ಷ, ಅಮೆರಿಕದ್ದು 4 ವರ್ಷ. ಇನ್ನು ಭಾರತದ ಅಧ್ಯಕ್ಷರು ಹಲವು ಅವಧಿಗಳಿಗೆ ಪುನರ್ ಆಯ್ಕೆ ಆಗ್ಬೋದು, ಆದರೆ ಅಮೆರಿಕದ ಅಧ್ಯಕ್ಷರು 2ಕ್ಕಿಂತಲೂ ಹೆಚ್ಚಿನ ಅವಧಿಗೆ ಆಯ್ಕೆ ಆಗುವ ಹಾಗಿಲ್ಲ. ಈ ಹೇಳಿಕೆಗಳನ್ನು ಪರಿಗಣಿಸಿ ಯಾವ ಹೇಳಿಕೆಗಳು ಸರಿಯಾಗಿವೆ? ಸರಿಯಾದ ಉತ್ತರ ಆಪ್ಷನ್ ಡಿ, 1, 2, 3 ಕೂಡ ಸರಿಯಾಗಿದೆ. ನೋಡಿ, ಸಂವಿಧಾನದ 108ನೇ ಅನುಚ್ಛೇದ ಭಾರತದ ಸಂಸತ್ತಿನ 2 ಸದನಗಳ ಜಂಟಿ ಅಧಿವೇಶನಕ್ಕೆ ಅವಕಾಶ ಕೊಟ್ಟಿದೆ, ಸರಿ ಇದೆ. 1961ರಲ್ಲಿ ಲೋಕಸಭೆ ಹಾಗೂ ರಾಜ್ಯಸಭೆಗಳ ಪ್ರಥಮ ಜಂಟಿ ಅಧಿವೇಶನ ನಡೆಯಿತು, ಸರಿ ಇದೆ. ಭಾರತದ ಸಂಸತ್ತಿನ 2 ಸದನಗಳ 2ನೇ ಜಂಟಿ ಅಧಿವೇಶನ ನಡೆದು ಬ್ಯಾಂಕಿಂಗ್ ಸೇವಾ ಆಯೋಗ ರದ್ದು ಮಸೂದೆಯ ಅಂಗೀಕಾರಕ್ಕಾಗಿ, ಇದು ಕೂಡ ಸರಿ ಇದೆ. 20ನೇ ಪ್ರಶ್ನೆ, ಯಾವ ಹೇಳಿಕೆ ಸರಿ ಇದೆ ಅಂತ. ಸರಿಯಾದ ಉತ್ತರ ಆಪ್ಷನ್ ಸಿ, ರಾಜ್ಯಪಾಲರನ್ನು ಆ ಸ್ಥಾನದಿಂದ ತೆಗೆದುಹಾಕಲು ಭಾರತದ ಸಂವಿಧಾನದಲ್ಲಿ ಯಾವುದೇ ನಿರ್ದಿಷ್ಟ ಪ್ರಕ್ರಿಯೆ ಪ್ರಸ್ತಾಪಿಸಿಲ್ಲ. ಈ ಸ್ಟೇಟ್ಮೆಂಟ್ ಸರಿ ಇದೆ. ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಜಾರಿಗೆ ತರಲು ಭಾರತ ಸಂಸತ್ತು ಅಗತ್ಯವಾದ ಕಾನೂನನ್ನು ಇಡೀ ದೇಶಕ್ಕೆ ಅಥವಾ ದೇಶದ ಕೆಲವು ಭಾಗಗಳಿಗೆ ಸಂಬಂಧಿಸಿದಂತೆ ರೂಪಿಸಲು ಯಾವುದರ ಒಂದು ಒಪ್ಪಿಗೆ ತೆಗೆದುಕೊಳ್ಬೇಕು ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಯಾವುದೇ ರಾಜ್ಯದ ಒಪ್ಪಿಗೆ ತೆಗೆದುಕೊಳ್ಳುವ ಅಗತ್ಯವಿಲ್ಲ. ಸೊ 22ನೇ ಪ್ರಶ್ನೆ, ಈ ಸ್ಟೇಟ್ಮೆಂಟ್ ಅನ್ನು ಗಮನಿಸಿ ಯಾವ ಸ್ಟೇಟ್ಮೆಂಟ್ಗಳು ಸರಿಯಾಗಿದೆ ಅನ್ನೋದು ಪ್ರಶ್ನೆ. ಸೊ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಎ, 1 ಮಾತ್ರ ಸರಿಯಾಗಿದೆ. ನೋಡಿ, ಸ್ಟೇಟ್ಮೆಂಟ್ 1, ವಿಧಾನಸಭೆಯ ಸ್ಪೀಕರ್ ಅಸೆಂಬ್ಲಿಯ ಸದಸ್ಯನಾಗಿರದೇ ಹೋದರೆ ಅವರು ತಮ್ಮ ಕಚೇರಿಯನ್ನು ಬಿಟ್ಕೊಡ್ಬೇಕು, ರೈಟ್ ಆನ್ಸರ್. ಈ ಕೆಳಕಂಡ ಯಾವುದು ಅಖಿಲ ಭಾರತ ಸೇವೆಯಲ್ಲ? ನಾವು ಯಾವುದನ್ನ IAS ಅಂತ ಕನ್ಸಿಡರ್ ಮಾಡ್ತೀವಿ, ಇದರಲ್ಲಿ ಯಾವುದಲ್ಲ ಅಂತ ತುಂಬ ಸರಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನು ಎಕ್ಸಾಮಲ್ಲಿ. ಸೊ IAS ಅಂದರೆ ಯಾವುದಾದ್ರು ಒಳಗೊಳ್ಳುತ್ತೆ, ಯಾವುದಲ್ಲ ಅಂತೇಳಿ. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಭಾರತೀಯ ವಿದೇಶಿ ಸೇವೆ ಇದೆಯಲ್ಲ, ಇದು IAS ಅಂಡರ್ ಬರಲ್ಲ. ಇಂಡಿಯನ್ ಫಾರಿನ್ ಸರ್ವಿಸ್ ಇದೆಯಲ್ಲ, ಇದು ಭಾರತದ ಅಖಿಲ ಭಾರತ ಸೇವೆ ಅಲ್ಲ. ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಹೌದು, ಪೊಲೀಸ್ ಸರ್ವಿಸ್ ಹೌದು, IPS ಹೌದು, ಮತ್ತು IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಇವು 3 ಹೌದು, ವಿದೇಶಿ ಸೇವೆ ಅಲ್ಲ. ಇನ್ನು ಈ ಹೇಳಿಕೆಗಳನ್ನು ಪರಿಗಣಿಸಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, 3 ಮಾತ್ರ ಸರಿಯಾಗಿದೆ. ಏನಿದೆ? ಅಂಗೀಕೃತ ರಾಜಕೀಯ ಪಕ್ಷಗಳ ವಿಭಜನೆ, ವಿಲೀನಕ್ಕೆ ಸಂಬಂಧಪಟ್ಟಂತೆ ವ್ಯಾಜ್ಯಗಳನ್ನು ಚುನಾವಣಾ ಆಯೋಗ ಬಗೆಹರಿಸುತ್ತೆ. ಸೊ ದ ರೈಟ್ ಆನ್ಸರ್ ಇಸ್ 3. ಸೊ ರಾಜಕೀಯ ಸಮಾನತೆ ಅಂದರೆ ಏನು? 25ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಪ್ರತಿಯೊಬ್ಬ ನಾಗರಿಕನಿಗೂ ಮತದಾನದ ಮತ್ತು ಚುನಾವಣೆಗೆ ಸ್ಪರ್ಧಿಸುವ ಹಕ್ಕನ್ನು ಕೊಡುವುದೇ ರಾಜಕೀಯ ಸಮಾನತೆ. ತುರ್ತು ಪರಿಸ್ಥಿತಿಯ ಘೋಷಣೆಯಾದಾಗ ಲೋಕಸಭೆಯ ಅವಧಿಯನ್ನು ಈ ಸಮಯದವರೆಗೆ ವಿಸ್ತರಿಸಿ ಮುಂದೂಡಬಹುದು. ಸರಿಯಾದ ಉತ್ತರ ಆಪ್ಷನ್ ಸಿ, 1 ಸಮಯದಲ್ಲಿ 1 ವರ್ಷಕ್ಕೆ 1 ವರ್ಷ ಒಂದ್ಸರಿ. ಅದು ಒಂದು ವೇಳೆ ತುರ್ತು ಪರಿಸ್ಥಿತಿ ಸರಿ ಆಗಲಿಲ್ಲ ಅಂದರೆ ಮತ್ತೆ ತುರ್ತು ಪರಿಸ್ಥಿತಿ ಇದು ಮಾಡಿದ್ರೆ ಮತ್ತು 1 ವರ್ಷ ಮುಂದೂಡ್ಬೋದು. ಸೊ ಈ ರೀತಿ. ಇವುಗಳಲ್ಲಿ ಯಾವುದು ಭಾರತ ಸಂವಿಧಾನ ಪ್ರಕಾರ ಮೂಲಭೂತ ಹಕ್ಕು ಅಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ, ರೈಟ್ ಟು ಪ್ರಾಪರ್ಟಿ, ಆಸ್ತಿಯ ಹಕ್ಕನ್ನು
ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಿದ್ದಾರೆ. ಸೊ ರೈಟ್ ಟು ಪ್ರಾಪರ್ಟಿ ಅಥವಾ ಆಸ್ತಿ ಹಕ್ಕು ಪ್ರಸ್ತುತ ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿ ಇಲ್ಲ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಚುನಾವಣಾ ಆಯೋಗದ ಕರ್ತವ್ಯ ಅಲ್ಲ? ಸರಿಯಾದ ಉತ್ತರ ಆಪ್ಷನ್ ಬಿ. ಅಭ್ಯರ್ಥಿಗಳಿಗೆ ಪ್ರಚಾರ ಮಾಡಲು ಹಣಕಾಸು ನೀಡೋದಿದೆಯಲ್ಲ, ಇದು ಚುನಾವಣಾ ಆಯೋಗದ ಕರ್ತವ್ಯ ಅಲ್ಲ. ಭಾರತದ ಸಂವಿಧಾನದ ಅನ್ವಯ ಈ ಕೆಳಗಿನ ಯಾವುದು ತಪ್ಪು ಜೋಡಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ. ಸ್ಟಾಕ್ ಎಕ್ಸ್ಚೇಂಜ್ ಇದೆಯಲ್ಲ, ಇದು ಸಮವರ್ತಿ ಪಟ್ಟಿಯಲ್ಲಿದೆ ಅಂತೇಳಿ ಹೇಳುವಂಥದ್ದು ತಪ್ಪಿದು. ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಪರಿಚಯಿಸಿದ ಭಾರತದ ಮುಖ್ಯ ನ್ಯಾಯಾಧೀಶರು ಯಾರು? PIL ಅಂತೀವಲ್ಲ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತೇಳಿ. ಸೊ ಈ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಪರಿಚಯಿಸಿದ ಭಾರತದ ಮುಖ್ಯ ನ್ಯಾಯಾಧೀಶರು ಯಾರು ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಡಿ. PV ಭಗವತಿ. ಇಂಪಾರ್ಟೆಂಟ್ ಇದೆ ಪ್ರಶ್ನೆ, ನೋಟ್ ಮಾಡ್ಕೊಳ್ಳಿ. GNP ಯಾವುದನ್ನು ಅಳೆಯುತ್ತೆ? ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅನ್ನೋದು ಯಾವುದನ್ನು ಅಳೆಯುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ. ಒಂದು ದೇಶದ ನಿವಾಸಿಗಳು ಕೋರುವ ಒಟ್ಟು ದೇಶೀಯ ಮತ್ತು ವಿದೇಶಿಯ ಉತ್ಪನ್ನವನ್ನು ಅಳೆಯುತ್ತೆ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಭಾರತದ ಹಳದಿ ಕ್ರಾಂತಿ ಯಾವುದರೊಂದಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ. ಎಣ್ಣೆ ಬೀಜಗಳ ಉತ್ಪಾದನೆ ಹಳದಿ ಕ್ರಾಂತಿ. ಅರ್ಥಶಾಸ್ತ್ರದಲ್ಲಿ ಗ್ರೇಷಮ್ ನಿಯಮ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ. ಚಲಾವಣೆಯ ಹಣ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಿಶ್ರ ಆರ್ಥಿಕ ಪದ್ಧತಿ ಅಂದರೆ ಏನು? ಸರಿಯಾದ ಉತ್ತರ ಆಪ್ಷನ್ ಡಿ. ಖಾಸಗಿ ಮತ್ತು ಸರ್ಕಾರಿ ವಲಯಗಳ ಸಹ ಅಸ್ತಿತ್ವ. ಸೊ ಭಾರತದಲ್ಲಿ ಇರುವಂಥ ಆರ್ಥಿಕ ವ್ಯವಸ್ಥೆ ಮಿಶ್ರ ಆರ್ಥಿಕ ವ್ಯವಸ್ಥೆ. ಭಾರತದಲ್ಲಿ ಇದೇ ಆರ್ಥಿಕ ವ್ಯವಸ್ಥೆ ಇರುವಂಥದ್ದು. ಖಾಸಗಿ ಮತ್ತು ಸರ್ಕಾರಿ ವಲಯಗಳ ಸಹ ಅಸ್ತಿತ್ವ ಎರಡೂ ಕೂಡ ಅಸ್ತಿತ್ವವನ್ನು ಹೊಂದಿರುವಂಥದ್ದು. ಒಂದು ಬಂಡವಾಳ ಸಂಸ್ಥೆಯ ನೈಜ ಮಾಲೀಕರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ. ಈಕ್ವಿಟಿ ಷೇರು ಪಡೆದಿರುವವರು, ಇವರು ನಿಜವಾದ ಮಾಲೀಕರು. ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾದ ಪ್ರಮುಖ ಕಾರ್ಯ ಏನು? ಸರಿಯಾದ ಉತ್ತರ ಆಪ್ಷನ್ ಎ. ಅತಿ ಸಣ್ಣ ಉಳಿತಾಯವನ್ನು ಕ್ರೋಢೀಕರಣ ಮಾಡೋದು. ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ, UTI ಅಂತ ನಾವು ಕರಿತೀವಲ್ಲ, ಇದರ ಪ್ರಮುಖ ಕಾರ್ಯ. RBI ಕುರಿತಂತೆ ಹೇಳಿಕೆಯನ್ನು ಗಮನಿಸಿ, ಯಾವುದು ಸರಿಯಾದ ಹೇಳಿಕೆಗಳಾಗಿವೆ ಅಂತ. ಸರಿಯಾದ ಉತ್ತರ ಆಪ್ಷನ್ ಸಿ. 1, 2, 3, 4 ಎಲ್ಲ ಕೂಡ ಸರಿಯಾಗಿದೆ ನೋಡಿ. ಅದು ಕೇಂದ್ರ ಸರ್ಕಾರಕ್ಕೆ ಬ್ಯಾಂಕರ್ RBI ಅನ್ನೋದು, ಅದು ವಿತ್ತೀಯ ನೀತಿಯನ್ನು ರಚಿಸುತ್ತೆ, ನಿರ್ವಹಿಸುತ್ತೆ, ಸರಿ ಇದೆ. ಭಾರತದ IMF ಸದಸ್ಯತ್ವಕ್ಕೆ ಸಂಬಂಧಿಸಿದಂತೆ ಅದು ಸರ್ಕಾರದ ಏಜೆಂಟ್ ಅಂತೆ ಕಾರ್ಯನಿರ್ವಹಿಸುತ್ತೆ ಮತ್ತು ಭಾರತ ಸರ್ಕಾರದ ಸಾಲ ಕಾರ್ಯಕ್ರಮಗಳನ್ನು ಅದು ನಿರ್ವಹಿಸುತ್ತೆ. ಇವೆಲ್ಲವೂ ಕೂಡ ಸರಿ ಇದೆ. ಈ ಕೆಳಗಿನ ಸಂಸ್ಥೆಗಳನ್ನು ಪರಿಗಣಿಸಿ ಯಾವುದು ವಿಶ್ವಸಂಸ್ಥೆಯ ಸಂಸ್ಥೆಗಳಾಗಿವೆ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. 1, 2, 3, 4 ಎಲ್ಲವೂ ಕೂಡ ಹೌದು. ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿಗಾಗಿ ಅಂತಾರಾಷ್ಟ್ರೀಯ ಬ್ಯಾಂಕ್, ಅಂತಾರಾಷ್ಟ್ರೀಯ ಹಣಕಾಸು ನಿಗಮ, ಕೃಷಿ ಮತ್ತು ಅಭಿವೃದ್ಧಿಗೆ ಅಂತಾರಾಷ್ಟ್ರೀಯ ನಿಧಿ, ಅಂತಾರಾಷ್ಟ್ರೀಯ ವಿತ್ತ ನಿಧಿ ಎಲ್ಲವೂ ಕೂಡ ಹೌದು. ಇನ್ನು 39ನೇ ಪ್ರಶ್ನೆ. ಈ ಹೇಳಿಕೆಗಳಲ್ಲಿ M3 ಅಥವಾ ಬ್ರಾಡ್ ಮನಿ ಅಂತೇಳಿ ನಾವು ಯಾವುದನ್ನು ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಡಿ. 1, 2, 3 ಎಲ್ಲವೂ ಹೌದು. ಯಾವುದ್ಯಾವುದು? ಸಾರ್ವಜನಿಕರೊಂದಿಗಿನ ಕರೆನ್ಸಿ, ಬ್ಯಾಂಕ್ಗಳಲ್ಲಿ ಬೇಡಿಕೆ ಠೇವಣಿ ಮತ್ತು ಬ್ಯಾಂಕ್ಗಳಲ್ಲಿ ಅವಧಿ ಠೇವಣಿ, ಇವೆಲ್ಲವನ್ನು ಕೂಡ M3 ಅಥವಾ ಬ್ರಾಡ್ ಮನಿ ಅಂತೇಳಿ ಕರಿತೀವಿ. ಈ ಕೆಳಗಿನ ಯಾವುದು WTO ಒಪ್ಪಂದದೊಂದಿಗೆ ಸಂಬಂಧಿಸಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ. ವಿಪೋ, ಇದು ಸಂಬಂಧಿಸಿಲ್ಲ. ಆಹಾರ ಭದ್ರತೆ ಎಂಬ ಪದ ಯಾವ ಅರ್ಥವನ್ನು ಧ್ವನಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ. ಉತ್ತಮ ಹಾಗೂ ಪೌಷ್ಟಿಕ ಗುಣಮಟ್ಟದ ಆಹಾರ ಪದಾರ್ಥಗಳು ಸರಬರಾಜಾಗುವುದನ್ನು ಖಚಿತಪಡಿಸೋದಿದೆಯಲ್ಲ, ಇದು ಆಹಾರ ಭದ್ರತೆ ಎನ್ನುವಂಥ ಪದಕ್ಕೆ ಅರ್ಥ ಕೊಡುತ್ತೆ. ಸರ್ಕಾರದ ಕೆಳಗಿನ ಕ್ರಮಗಳನ್ನು ಪರಿಗಣಿಸಿ ಇದರಲ್ಲಿ ಯಾವುದು ವಿತ್ತೀಯ ಉತ್ತೇಜಕ ಪ್ಯಾಕೇಜ್ನ ಭಾಗ ಅಂತೇಳಿ ಹೇಳ್ತಾ ಇದ್ದಾರೆ? ಸರಿಯಾದ ಉತ್ತರ 42ನೇ ಪ್ರಶ್ನೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. 1 ಮತ್ತು 2 ಮಾತ್ರ ನೋಡಿ. ಆರ್ಥಿಕ ಹಿನ್ನಡೆಯ ಸಂದರ್ಭದಲ್ಲಿ ಯಾವುದು ವಿತ್ತೀಯ ಉತ್ತೇಜಕ ಪ್ಯಾಕೇಜ್ನ ಭಾಗ ಅಂತ ಕೇಳಿದ್ರೆ 2 ಮಾತ್ರ ಸರಿ. ಅಂದರೆ ತೆರಿಗೆ ದರಗಳನ್ನು ಇಳಿಸೋದು ಮತ್ತು ಸರ್ಕಾರದ ವೆಚ್ಚಗಳನ್ನು ಹೆಚ್ಚಿಸೋದು, ಇವೆರಡೂ ಕೂಡ ರೈಟ್ ಆನ್ಸರ್. ಈ ಕೆಳಗಿನವುಗಳ ಪೈಕಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸಹಭಾಗಿಗಳು ಯಾರ್ಯಾರು, ಯಾವ ಬ್ಯಾಂಕ್ ಅಂತ? ಸರಿಯಾದ ಉತ್ತರ ಆಪ್ಷನ್ ಎ. ABD ಮಾತ್ರ ನೋಡಿ. ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಟ್ರಾವಂಕೂರ್. ಸೊ ತಮಿಳುನಾಡು SBIನೊಂದಿಗೆ ಟೈಅಪ್ ಆಗಿಲ್ಲ, ನೆನಪಿರಲಿ. ಸ್ಟೇಟ್ ಬ್ಯಾಂಕ್ ಆಫ್ ತಮಿಳುನಾಡು. ಈ ಕೆಳಕಂಡವುಗಳಲ್ಲಿ ಯಾವುದು ತೆರಿಗೆಯೇತರ ಆದಾಯವಲ್ಲ?
ಸರಿಯಾದ ಉತ್ತರ ಆಪ್ಷನ್ ಎ ಬಡ್ಡಿ ತೆರಿಗೆ. ಆಂಜಿಯೋಪ್ಲಾಸ್ಟಿ ಒಂದು ಚಿಕಿತ್ಸಾ ವಿಧಾನವಾಗಿದ್ದು ಇದು ಕೊರೋನಾ ಅಪಧಮನಿಯ ಒಳಭಾಗಕ್ಕೆ ಒತ್ತಾಸೆ ನೀಡುವ ಸಾರುವ ಕಟ್ಟಾಗಿ ವರ್ತಿಸುವ ಸಣ್ಣ ನಳಿಕೆಯನ್ನು ಒಳ ಸೇರುವುದನ್ನು ಒಳಗೊಳ್ಳುತ್ತೆ. ಈ ನಳಿಕೆಯನ್ನು ಈ ರೀತಿ ಕರೀತಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಸ್ಟಂಟ್ ಅಂತ ಕರೀತಾರೆ. ಇದಕ್ಕೆ ಆಂಜಿಯೋಪ್ಲಾಸ್ಟಿಯಲ್ಲಿ ಸಾಮಾನ್ಯವಾಗಿ ಸ್ಟಂಟ್ ಹಾಕೋದು ಅಂತೀವಲ್ಲ ಹೃದಯಕ್ಕೆ, ಸೊ ಇದನ್ನು ನಾವು ಸ್ಟಂಟ್ ಅಂತ ಕರಿತೀವಿ. ಸೊ ಕೆಳಗೆ ಕೊಟ್ಟಿರುವಂತಹ ಸಂಕೇತವನ್ನು ಹೊಂದಿಸಿ ಬರೆಯಿರಿ. ಕೆಲವೊಂದು ಫೋಬಿಯಾಗಳಿದೆ, ಭಯವನ್ನು ಹುಟ್ಟಿಸುವಂತಹ ಕಾಯಿಲೆಗಳಿದೆ, ಅದು ಯಾವುದಕ್ಕೆ ರಿಲೇಟೆಡ್ ಅಂತ. ಸೊ 46ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 3, 4, 2, 1. ನೋಡಿ, ಟ್ರಿಪನೋಫೋಬಿಯಾ ಅಂದರೆ ಚುಚ್ಚುಮದ್ದುಗಳ ಭಯ. ಇನ್ನು ಹೈಡ್ರೋಫೋಬಿಯಾ ಅಂತ ಹೇಳಿದ್ರೆ ನೀರಿನ ಭಯ. ಹೈಡ್ರೋ ಅಂದರೆ ನೀರು, ನೀರಿನ ಭಯ. ಗೈನೋಫೋಬಿಯಾ ಅಂದರೆ ಮಹಿಳೆಯರ ಭಯ, ಮಹಿಳೆಯರು ನೋಡ್ರೆ ಭಯ ಪಡೋದು. ಫೈರೋಫೋಬಿಯಾ ಅಂದರೆ ಬೆಂಕಿಯ ಭಯ. ಆಲ್ಮೋಸ್ಟ್ ಅಲ್ಲಿ ಹೆಸರೆಲ್ಲ ಇರುತ್ತೆ. ಗೈನೋ ಅಂದರೆ ಗೈನೋಕಾಲಜಿಸ್ಟ್ ಅಂತೀವಲ್ಲ, ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಗೆ. ಇನ್ನು ಫೈರ್ ಅಂದರೆ ಬೆಂಕಿ ಗೊತ್ತಾಗುತ್ತೆ, ಹೈಡ್ರೋ ಅಂದರೆ ನೀರು, ಟ್ರಿಪನೋಫೋಬಿಯಾ ಅಂದರೆ ಚುಚ್ಚುಮದ್ದಿನ ಭಯ. ಮೆದುಳು ಮತ್ತು ದೇಹದ ಇತರ ಭಾಗಗಳ ನಡುವೆ ಮಾಹಿತಿಯನ್ನು ಸಾಗಿಸುವ ಜೀವಕೋಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯೂರಾನ್. ಕೆಳಗಿನ ವಿವರಣೆಯನ್ನು ಗಮನಿಸಿ ತಪ್ಪಾಗಿರೋದನ್ನು ಯಾವುದು ಅಂತ ಹೇಳಿ ಅಂತಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಪಿತ್ತಜನಕಾಂಗದ ಮುಖ್ಯ ಕೆಲಸ ರಕ್ತ ಶುದ್ಧೀಕರಿಸುವುದು ಅನ್ನೋದು ತಪ್ಪಾಗಿದೆ. ಆ್ಯಕ್ಚುಲಿ ಮೂತ್ರಜನಕಾಂಗದ ಮುಖ್ಯ ಕೆಲಸ ರಕ್ತ ಶುದ್ಧೀಕರಿಸುವುದು. ಇನ್ನು ಜೀವಿಗಳ ಕೆಳಗಿನ ವಿಧಗಳನ್ನು ಪರಿಗಣಿಸಿ ಕೆಲವು ಜಾತಿಗಳನ್ನು ಜೀವ ಕ್ರಿಮಿನಾಶಕವಾಗಿ ಬಳಸುತ್ತೆ, ಯಾವುದು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ 1, 2, 3 ಕೂಡ ಹೌದು. ನೋಡಿ, ಬ್ಯಾಕ್ಟೀರಿಯಾ, ಫಂಗೈ ಮತ್ತು ಹೂ ಬಿಡುವ ಸಸ್ಯಗಳು. ಜೀರಂಟೋಲಜಿ ಅನ್ನೋದು ಯಾವುದರ ಅಧ್ಯಯನ, ಯಾವುದರ ವೈಜ್ಞಾನಿಕ ಅಧ್ಯಯನ? ಸರಿಯಾದ ಉತ್ತರ ವಯಸ್ಸಾದ ಪ್ರಕ್ರಿಯೆಯ ಒಂದು ಅಧ್ಯಯನವಾಗಿದೆ. 51ನೇ ಪ್ರಶ್ನೆ, ಕರ್ಪೂರವನ್ನು ತಟ್ಟೆಯ ಮೇಲಿಟ್ಟಾಗ ಅದು ಕರಗತ್ತೆ, ಯಾಕೆ? ಸರಿಯಾದ ಉತ್ತರ ಆಪ್ಷನ್ ಎ ಅದು ನೇರವಾಗಿ ಘನರೂಪದಿಂದ ಅನಿರೂಪಕ್ಕೆ ಮಾರ್ಪಡುತ್ತೆ, ಹಾಗಾಗಿ ಅದು ಕರಗೋಗುತ್ತೆ. ಸುಣ್ಣದ ತಿಳಿನೀರಿನ ಮೂಲಕ ಕಾರ್ಬನ್ ಡೈಆಕ್ಸೈಡ್ನ ಹಾಯಿಸಿದಾಗ ಉಂಟಾಗುವ ಹಾಲು ಬಿಳುಪಿನ ಬಣ್ಣಕ್ಕೆ ಕಾರಣ ಏನು? ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾಲ್ಸಿಯಂ ಕಾರ್ಬೋನೇಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಜರ್ಮನ್ ಬೆಳ್ಳಿಯು ಇವುಗಳ ಒಂದು ಮಿಶ್ರ ಲೋಹವಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಎ ತಾಮ್ರ, ಸತು ಮತ್ತು ನಿಕ್ಕಲ್ನ ಮಿಶ್ರಲೋಹ ಜರ್ಮನ್ ಬೆಳ್ಳಿ. ಇಟ್ಟಿಗೆಯೊಂದನ್ನು ನೀರಿನಲ್ಲಿ ಹಾಕಿದಾಗ ನೀರಿನ ಗುಳ್ಳೆಗಳು ಮೇಲ್ ಬರ್ತವೆ, ಕಾರಣ ಏನು? ಸರಿಯಾದ ಉತ್ತರ ಆಪ್ಷನ್ ಸಿ ಇಟ್ಟಿಗೆಯಲ್ಲಿರುವ ರಂಧ್ರಗಳ ಮುಖಾಂತರ ಗಾಳಿ ಹೊರಬರುತ್ತೆ, ಹಾಗಾಗಿ ನೀರಿನ ಗುಳ್ಳೆಗಳು ಮೇಲೇಳ್ತವೆ. ಇಂಗಾಲದ ಡೈಆಕ್ಸೈಡ್ ಅನ್ನು ಹಸಿರು ಮನೆ ಅನಿಲ ಎಂದು ಏಕೆ ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ ಅದು ಅವಕೆಂಪು ಕಿರಣವನ್ನು ಹೀರಿಕೊಳ್ಳುತ್ತೆ, ಹಾಗಾಗಿ ಇದಕ್ಕೆ CO2 ಹಸಿರು ಮನೆ ಅನಿಲ ಅಂತ ಕರಿತೀವಿ. ಜನರಿಂದ ತುಂಬಿರುವ ಕೋಣೆಯಲ್ಲಿ ಕೇಳುವ ಶಬ್ದಕ್ಕಿಂತ ಖಾಲಿ ಇರುವ ಕೋಣೆಯಲ್ಲಿನ ಶಬ್ದವು ದೊಡ್ಡದಾಗಿ ಕೇಳುತ್ತೆ, ಯಾಕೆ? ಸರಿಯಾದ ಉತ್ತರ ಆಪ್ಷನ್ ಎ ಶಬ್ದದ ಕಡಿಮೆ ಹೀರಿಕೆಯಿಂದಾಗಿ. ಸೈಕಲ್ಗಳಲ್ಲಿ ಗುಂಡು ಹೊರಳುಗಳು ಇದಕ್ಕಾಗಿ ಬಳಸಲ್ಪಡುತ್ತವೆ. ಸರಿಯಾದ ಉತ್ತರ ಆಪ್ಷನ್ ಬಿ ಚಕ್ರ ಮತ್ತು ಅಕ್ಷದಂಡೆಯ ಘರ್ಷಣೆಯನ್ನ ತಗ್ಸೋದಕ್ಕೆ, ಕಡಿಮೆ ಮಾಡೋದಕ್ಕೆ. ನಾವಿನ್ನು ಬಾಲ್ಸ್ ಅಂತ ಕರಿತೀವಿ. ಸೈಕಲ್ಗಳಲ್ಲಿ ಇರುತ್ತೆ. ಚಳಿಗಾಲದಲ್ಲಿ ಮರದ ಕುರ್ಚಿಗಿಂತ ಕಬ್ಬಿಣದ ಕುರ್ಚಿ ತಣ್ಣಗೆ ಕೊರೆದಂತೆ ಅನಿಸುತ್ತೆ, ಇದಕ್ಕೆ ಕಾರಣ ಏನು? ಸರಿಯಾದ ಉತ್ತರ ಆಪ್ಷನ್ ಸಿ ಕಬ್ಬಿಣವು ಮರಕ್ಕಿಂತ ಉತ್ತಮ ಉಷ್ಣವಾಹಕ, ಹಾಗಾಗಿ. ಪರಿವರ್ತಕವು ಇದಕ್ಕೆ ಬಳಕೆಯಾಗುವ ಸಾಧನವಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಡಿ AC ವೋಲ್ಟೇಜ್ನ ಹೆಚ್ಚಳ ಇಲ್ಲವೇ ತಗ್ಗಿಕೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅರಬ್ಬಿ ಸಮುದ್ರದ ರಾಣಿ ಅಂತೇಳಿ ಯಾವ ಬಂದರನ್ನು ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ ಕೊಚ್ಚಿ ಬಂದರು. ಕೇರಳದ ಕೊಚ್ಚಿ ಬಂದರನ್ನು ಅರಬ್ಬಿ ಸಮುದ್ರದ ರಾಣಿ ಅಂತ ಕರೀತಾರೆ. ಹತ್ತಿ ಕೃಷಿಗೆ ಕಪ್ಪು ಮಣ್ಣು ಸೂಕ್ತ, ಯಾಕೆ? ಸರಿಯಾದ ಉತ್ತರ ಆಪ್ಷನ್ ಬಿ ಅವು ತೇವಾಂಶವನ್ನು ಉಳಿಸಿಕೊಳ್ಳುವುದು ಈ ಕಪ್ಪು ಮಣ್ಣು, ಹಾಗಾಗಿ ಇದು ಹತ್ತಿ ಬೆಳೆಗೆ ಅತ್ಯಂತ ಸೂಕ್ತ. ಜೀವಗೋಳದ ಮೀಸಲು ಅಥವಾ ಸಂಚಯನಗಳು ರಿಸರ್ವ್ ಬಗ್ಗೆ ಕೆಳಗಿನ ಹೇಳಿಕೆ ಗಮನಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ 1, 2, 3 ಕೂಡ ಸರಿಯಾಗಿದೆ. ಮಳೆ ನೆರಳಿನ ಪ್ರದೇಶಕ್ಕೆ ಡ್ಯಾಶ್ ಸಿಗ್ತವೆ. ಸರಿಯಾದ ಉತ್ತರ ಆಪ್ಷನ್ ಡಿ ಕಡಿಮೆ ಅಥವಾ ಮಳೆ ಇಲ್ಲ.
ಫುಮ್ಡಿಸ್ ಎಂದು ಕರೆಯಲಾಗುವ ತೇಲುವ ದ್ವೀಪಗಳು ಯಾವ ಸರೋವರದಲ್ಲಿ ಕಂಡುಬರ್ತವೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಲೋಕ್ಟಕ್ ಸರೋವರ. ಫುಮ್ಡಿಸ್ ಎನ್ನುವಂತಹ ತೇಲುವ ದ್ವೀಪಗಳು ಕಂಡುಬರೋದು. ಇನ್ನು ಸಾತ್ಪುರ ಬೆಟ್ಟ, ಲಾವಣಿ ಇವನ್ನೆಲ್ಲ ಹೊಂದಿಸಿ ಬರೆಯಿರಿ ಹೇಳ್ತಾರೆ. ಎಲ್ಲೆಲ್ಲಿದೆ ಅಂತೇಳಿ, ಯಾವ ರಾಜ್ಯದಲ್ಲಿ ಅಂತ. ಸೊ 65ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 2, 4, 1, 3. ನೋಡಿ, ನಾಥಪುರ ಪಟ್ಟು ಯಾವುದಕ್ಕೆ, ಯಾವ ರಾಜ್ಯಕ್ಕೆ ರಿಲೇಟೆಡ್ ಆಗಿದ್ದು ಕೇಳಿದ್ರೆ ತಮಿಳುನಾಡು. ಲಾವಣಿ ಮಹಾರಾಷ್ಟ್ರ, ಭಾವಗೀತೆ ಕರ್ನಾಟಕ, ಭಾಂಗ್ರಾ ಇದು ಪಂಜಾಬ್. ಇದು ಈಸಿಯಾಗಿ ಎಲ್ಲರಿಗೂ ಗೊತ್ತಿರುತ್ತೆ, ಭಾಂಗ್ರಾ ನೃತ್ಯ. ಸೊ ಲಾವಣಿ ಮಹಾರಾಷ್ಟ್ರ, ಭಾವಗೀತೆ ಕರ್ನಾಟಕ ಮತ್ತು ನಾಥ್ಪುರ ಪಟ್ಟು ತಮಿಳುನಾಡು. ಕೆಳಗಿನ ಮಾಹಿತಿಯ ಆಧಾರದ ಮೇಲೆ ಇದು ಭಾರತದ ಯಾವ ಬುಡಕಟ್ಟು ಅಂತೇಳಿ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಅಂದರೆ ಜನಾಂಗೀಯ ಗುಂಪನ್ನು ಹಬ್ಜಿ ಹೆಸರಿನಿಂದ ಕರೀತಾರೆ ಮತ್ತು ಮೂಲದಲ್ಲಿ ಆಫ್ರಿಕಾ ಅಂತ ನಂಬಲಾಗಿದೆ. ಅವರ ಜನಸಂಖ್ಯೆ ಮುಖ್ಯವಾಗಿ ಗುಜರಾತ್, ಕರ್ನಾಟಕ, ಹೈದರಾಬಾದ್ನ ಭಾರತದ ಕ್ಷೇತ್ರಗಳಲ್ಲಿದೆ. ಇವರನ್ನು ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಹಾಗಾದರೆ ಈ ಬುಡಕಟ್ಟು ಜನರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಸಿದ್ದಿಗಳು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತುಂಬಾ ಕಾಣಿಸ್ತಾರೆ ಇವರು. ವಿಂಚ್ ಕಾಂಬ್ ಅಂದರೆ ಏನು? ಸರಿಯಾದ ಉತ್ತರ ವಿಂಚ್ ಕಾಂಬ್ ಅಂದರೆ ಒಂದು ಉಲ್ಕಾಶಿಲೆ. ಇದು ಡಾವಿನ್ಸಿ ಪ್ಲಸ್ ಮತ್ತು ವೆರಿಟಸ್ ಈ ಯಾನಗಳು ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಿದೆ. ಗಾಳಿ ಕ್ರಿಯೆಯಿಂದ ರೂಪುಗೊಂಡ ಸರೋವರವನ್ನು ಏನಂತೇಳಿ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಎಯೋಲಿಯನ್ ಸರೋವರ ಅಂತ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಡೆಕ್ಕನ್ ಟ್ರಾಪ್ಸ್ ಬಗ್ಗೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಡೆಕ್ಕನ್ ಟ್ರಾಪ್ಸ್ನ ಗಮನಿಸಿದಾಗ? ಸರಿಯಾದ ಉತ್ತರ ಆಪ್ಷನ್ ಸಿ, 1 ಮತ್ತು 2 ಎರಡೂ ಕೂಡ ಸರಿಯಾಗಿದೆ. ಅಂದರೆ ಜ್ವಾಲಾಮುಖಿ ಸ್ಫೋಟಗಳ ಪ್ರವಾಹವು ಡೆಕ್ಕನ್ ಟ್ರ್ಯಾಪ್ ರಚನೆಗೆ ಕಾರಣ. ಡೆಕ್ಕನ್ ಟ್ರ್ಯಾಪ್ನಲ್ಲಿ ಕಪ್ಪು ಮಣ್ಣು ಕಂಡುಬರುತ್ತೆ. ಇನ್ನು ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತಗಳ ರಚನೆಗೆ ಕಾರಣವಾಗಿದ್ದು ಏನು? ಸರಿಯಾದ ಉತ್ತರ ಆಪ್ಷನ್ ಸಿ, 1 ಮತ್ತು 3. ಅಂದರೆ ಕಡಿಮೆ ಒತ್ತಡ, ನಿಧಾನವಾದ ಮಂದವಾದ ಗಾಳಿ. ಶಾಂತ ಕಟಿಬಂಧ ಅಥವಾ ಡೋಲ್ ಡ್ರಮ್ ಅಂದರೆ ಏನು? ಸರಿಯಾದ ಉತ್ತರ ಆಪ್ಷನ್ ಸಿ, ಸಮಭಾಜಕ ವೃತ್ತದ ಬಳಿ ಬೀಸುವ ಪ್ರಶಾಂತ ಮಾರುತಗಳ ಪಟ್ಟಿಯೇ ಶಾಂತ ಕಟಿಬಂಧ ಅಥವಾ ಡೋಲ್ ಡ್ರಮ್. ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿ? ಸರಿಯಾದ ಉತ್ತರ ಆಪ್ಷನ್ ಡಿ, ಭಾರತದ 3ನೇ ಉಪಗ್ರಹ ರೋಹಿಣಿಯನ್ನು ಶ್ರೀಹರಿಕೋಟದಿಂದ ಉಡಾವಣೆ ಮಾಡಲಾಯಿತು. ಇದು ರೈಟ್ ಆನ್ಸರ್. ಸೂರ್ಯಗ್ರಹಣವು ಸಂಭವಿಸುವುದು ಯಾವಾಗ? ಸರಿಯಾದ ಉತ್ತರ ಆಪ್ಷನ್ ಸಿ, ಸೂರ್ಯ ಮತ್ತು ಭೂಮಿಗಳ ಮಧ್ಯೆ ಚಂದ್ರ ಬಂದಾಗ. ಕೆಳಗಿನ ಸಂರಕ್ಷಿತ ಪ್ರದೇಶಗಳನ್ನು ಪರಿಗಣಿಸಿ ಯಾವುದು ಹುಲಿ ಮೀಸಲು ಅಂತೇಳಿ ಘೋಷಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, 1, 3, 4. ಬಂಡೀಪುರ, ಮಾನಸ ಮತ್ತು ಸುಂದರ್ಬನ್ಸ್. ಪರಿಸರ ವ್ಯವಸ್ಥೆಗಳು ಮತ್ತು ಜೈವಿಕ ವೈವಿಧ್ಯತೆಯ ಆರ್ಥಿಕತೆ ಎಂಬ ಉಪಕ್ರಮದ ಈ ಕೆಳಗಿನ ಯಾವ ಹೇಳಿಕೆ ಸರಿ? ಸರಿಯಾದ ಉತ್ತರ ಆಪ್ಷನ್ ಸಿ, 2 ಮತ್ತು 3 ಸರಿ. ನೋಡಿ, ಜೈವಿಕ ವೈವಿಧ್ಯತೆಯ ಆರ್ಥಿಕ ಲಾಭಗಳ ಕಡೆಗೆ ಗಮನ ಕೇಂದ್ರೀಕರಿಸುವ ಜಾಗತಿಕ ಉಪಕ್ರಮವಾಗಿದೆ. ಇದು ತೀರ್ಮಾನ ಕೈಗೊಳ್ಳುವವರಿಗೆ ಜೈವಿಕ ವೈವಿಧ್ಯತೆ ಮತ್ತು ಪರಿಸರ ವ್ಯವಸ್ಥೆಗಳ ಮೌಲ್ಯಗಳನ್ನು ಗುರುತಿಸಲು, ಪ್ರತಿಪಾದಿಸಲು ಮತ್ತು ಗಳಿಸಿಕೊಳ್ಳಲು ಸಹಾಯಕವಾಗುವ ವಿಧಾನಗಳನ್ನು ನೀಡುತ್ತೆ. ಇನ್ನು 77ನೇ ಪ್ರಶ್ನೆ, ಕೆಳಗಿನವುಗಳನ್ನು ಪರಿಗಣಿಸಿ ಭಾರತದಲ್ಲಿ ಕಂಡುಬರುವು ಯಾವುವು ಅಂತ? ಸರಿಯಾದ ಉತ್ತರ ಆಪ್ಷನ್ ಎ, 1, 2, 3. ನಕ್ಷತ್ರ ಆಮೆ ಕಂಡುಬರುತ್ತೆ, ಮಾನಿಟರ್ ಹಲ್ಲಿ ಕಂಡುಬರುತ್ತೆ ಮತ್ತು ಪಿಗ್ಮಿ ಹಂದಿ ಕಂಡುಬರುತ್ತೆ. ಸ್ಪೈಡರ್ ಮಂಕಿ ಕಂಡುಬರಲ್ಲ. ಈ ಹೇಳಿಕೆಯನ್ನು ಗಮನಿಸಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, 2 ಮಾತ್ರ. ಅಂದರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು 2030ರೊಳಗೆ ಸಾಧಿಸಬೇಕು. ಚಿಪ್ಕೋ ಚಳವಳಿಯ ನೇತೃತ್ವ ವಹಿಸಿದವರು ಯಾರು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಸುಂದರ್ಲಾಲ್ ಬಹುಗುಣ. ಕರ್ನಾಟಕದಲ್ಲಿ ಅಪ್ಪಿಕೋ ಚಳವಳಿ ಅಂತ ಆಗುತ್ತೆ, ಅದರಲ್ಲಿ ಪಾಂಡುರಂಗ ಹೆಗಡೆ. ಉತ್ತರ ಕನ್ನಡ ಜಿಲ್ಲೆಯ ಪಾಂಡುರಂಗ ಹೆಗಡೆ ನೇತೃತ್ವ ವಹಿಸಿರ್ತಾರೆ. ನಮ್ಮ ದೇಶದ ನಗರಗಳಲ್ಲಿ ಈ ಕೆಳಗಿನ ಯಾವ ಅನಿಲಗಳನ್ನು ವಾಯುಮಟ್ಟದ ಗುಣಮಟ್ಟದ ಸೂಚ್ಯಂಕದಲ್ಲಿ ಸಾಮಾನ್ಯವಾಗಿ ಪರಿಗಣಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, 2, 3, 4. ನೋಡಿ, ಯಾವುದ್ಯಾವುದು? ಇಂಗಾಲದ ಮೊನಾಕ್ಸೈಡ್, ಸಾರಜನಕದ ಡೈಆಕ್ಸೈಡ್ ಮತ್ತು ಗಂಧಕದ ಡೈಆಕ್ಸೈಡ್. 2025ರ ಮ್ಯಾನ್ಮಾರ್ ಭೂಕಂಪಕ್ಕೆ ಪ್ರತಿಕ್ರಿಯೆಯಾಗಿ ಭಾರತ ಇತ್ತೀಚೆಗೆ ಪ್ರಾರಂಭಿಸಿದ ಕಾರ್ಯಾಚರಣೆ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಬಿ, ಆಪರೇಷನ್ ಬ್ರಹ್ಮ. ಅಲ್ಲಿ ಹೆಲ್ಪ್ ಮಾಡಕ್ಕೆ ಹೋಗಿದ್ದು.
ಪರಿಸರ 2025 ಕುರಿತ ರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ನಡೀತು? ಸರಿಯಾದ ಉತ್ತರ ಆಪ್ಷನ್ ಎ ನವದೆಹಲಿಯಲ್ಲಿ ನಡೀತು. ಸರ್ಹುಲ್ ಎನ್ನುವಂಥ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ ಜಾರ್ಖಂಡ್ನಲ್ಲಿ ಸರ್ಹುಲ್. 6ನೇ ಬಿಮ್ಸ್ಟೆಕ್ ಶೃಂಗಸಭೆಯ ಆತಿಥೇಯ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಥೈಲ್ಯಾಂಡ್. ಯಾವ ಸಚಿವಾಲಯ ಡಿಜಿಟಲ್ ಬೆಳೆ ಸಮೀಕ್ಷೆ DCS ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ. ಇದು ಡಿಜಿಟಲ್ ಬೆಳೆ ಸಮೀಕ್ಷೆಯನ್ನು ಪ್ರಾರಂಭಿಸಿದೆ. ಇತ್ತೀಚೆಗೆ ಕಾಮನ್ವೆಲ್ತ್ ಪ್ರಧಾನ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡ ಮೊದಲ ಆಫ್ರಿಕನ್ ಮಹಿಳೆ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಶೆರ್ಲಿ ಬಾಷ್ವಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. PM ಬನಿ ಯೋಜನೆ ಯಾವ ವಲಯಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಇಂಟರ್ನೆಟ್ ಸೇವೆಗಳು. ಹಾರ್ಮುಜ್ ಎನ್ನುವಂಥ ಜಲಸಂಧಿ ಯಾವ 2 ಜಲಸಮೂಹಗಳನ್ನು ಸಂಪರ್ಕಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ ಪರ್ಷಿಯನ್ ಕೊಲ್ಲಿ ಮತ್ತು ಓಮನ್ ಕೊಲ್ಲಿ. 59ನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತ ವಿನೋದ್ ಕುಮಾರ್ ಶುಕ್ಲಾ ಯಾವ ರಾಜ್ಯಕ್ಕೆ ಸೇರಿದವರು? ಸರಿಯಾದ ಉತ್ತರ ಆಪ್ಷನ್ ಸಿ ಛತ್ತೀಸ್ಗಢ. ವಿನೋದ್ ಕುಮಾರ್ ಶುಕ್ಲಾ. ಕೆಳಗಿನ ಯಾವ ಸಮಿತಿಗಳ ಶಿಫಾರಸಿನ ಮೇರೆಗೆ ಭಾರತೀಯ ವಿಮಾ ನಿಯಂತ್ರಣ ಅಭಿವೃದ್ಧಿ ಪ್ರಾಧಿಕಾರ IRDAI ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ ಮಲ್ಹೋತ್ರಾ ಸಮಿತಿ. ಇತ್ತೀಚೆಗೆ ಈ ಕೆಳಗಿನ ಯಾರು ಭಾರತೀಯ ರಿಸರ್ವ್ ಬ್ಯಾಂಕ್ನ ಡೆಪ್ಯೂಟಿ ಗವರ್ನರ್ ಆಗಿ ನೇಮಕವಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ ಪೂನಂ ಗುಪ್ತಾ. ಭಾರತದ ಮೊದಲ ವಾಟ್ಸಪ್ ಆಧಾರಿತ ಆಡಳಿತ ವೇದಿಕೆ ಮನಮಿತ್ರ ಇದನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಆಂಧ್ರ ಪ್ರದೇಶ್. ಮನ ಅಂದರೆ ನಮ್ಮ ಅಂತ. ಇನ್ನು ಮೆಂಟಲ್ ಎಬಿಲಿಟಿ ಕ್ವಶನ್ಗಳಿಗೆ ನೇರವಾಗಿ ಉತ್ತರವನ್ನು ನೋಡ್ತಾ ಹೋಗೋಣ. ಒಬ್ಬ ಬಾಲಕ ಗಂಟೆಗೆ 4 ಕಿಲೋಮೀಟರ್ ವೇಗದಲ್ಲಿ ತನ್ನ ಶಾಲೆಗೆ ನಡೆದುಕೊಂಡು ಹೋಗ್ತಾನೆ. ಆತ ಶಾಲೆಯಿಂದ ಸೈಕಲ್ ಮೂಲಕ 12 ಕಿಲೋಮೀಟರ್ ವೇಗದಲ್ಲಿ ವಾಪಸ್ ಬರ್ತಾನೆ. ಹಾಗಾದರೆ ಆತನ ಪ್ರಯಾಣದ ಸರಾಸರಿ ವೇಗ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಸಿ 6 ಕಿಲೋಮೀಟರ್ ಪರ್ ಅವರ್. ಒಬ್ಬ ವ್ಯಕ್ತಿಯ ಪ್ರತಿದಿನದ ಸರಾಸರಿ ದೈನಂದಿನ ವೆಚ್ಚ ಮೊದಲ 5 ದಿನಗಳಿಗೆ ರೂ 120, ನಂತರದ 4 ದಿನಗಳಿಗೆ 80. ಈ 9 ದಿನದ ಅವಧಿಯಲ್ಲಿ ಅವನ ಒಟ್ಟು ರೂ 25 ಉಳಿಸಿದರೆ ಅವನ ದಿನದ ಸರಾಸರಿ ಆದಾಯ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಬಿ 105 ರೂಪಾಯಿ. ಒಂದು ವರ್ಷದ ಹಿಂದೆ ಸೂರಜ್ ಮತ್ತು ವಿಮಲ್ರ ವಯಸ್ಸಿನ ಅನುಪಾತ 6:7 ಆಗಿತ್ತು. 4 ವರ್ಷಗಳ ಆದ ಮೇಲೆ ಅವರ ಅನುಪಾತ 7:8 ಆಗುತ್ತೆ. ಹಾಗಾದರೆ ವಿಮಲನ ವಯಸ್ಸೆಷ್ಟು? ಸರಿಯಾದ ಉತ್ತರ ಆಪ್ಷನ್ ಸಿ 36. ಒಬ್ಬ ವ್ಯಕ್ತಿಯನ್ನು ತನ್ನ ಗಂಡನಿಗೆ ಪರಿಚಯಿಸಿ ಮಹಿಳೆ ಈ ರೀತಿ ಹೇಳ್ತಾಳೆ, ಅವನ ಅಣ್ಣನ ತಂದೆಯು ನನ್ನ ತಾತನ ಒಬ್ಬನೇ ಮಗನಾಗಿರುತ್ತಾನೆ. ಹಾಗಾದರೆ ವ್ಯಕ್ತಿಯೊಂದಿಗೆ ಮಹಿಳೆಗಿರುವ ಸಂಬಂಧ ಏನು? ಸರಿಯಾದ ಉತ್ತರ ಆಪ್ಷನ್ ಡಿ ಸಹೋದರಿ. ಒಂದು ಪೆಟ್ಟಿಗೆಯಲ್ಲಿ 9 ಹಸಿರು ಮತ್ತು 7 ಹಳದಿ ಬಣ್ಣದ ಚೆಂಡುಗಳಿವೆ. ಯಾದೃಚ್ಛಿಕವಾಗಿ 2 ಚೆಂಡುಗಳನ್ನು ಅನುಕ್ರಮವಾಗಿ ತೆಗೆಯಲಾಗುತ್ತೆ. ಇವುಗಳಲ್ಲಿ ಒಂದು ಹಸಿರು ಮತ್ತು ಇನ್ನೊಂದು ಹಳದಿ ಬಣ್ಣದಾಗಿರುವ ಸಂಭವನೀಯತೆ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಎ 21/40. 40ರಲ್ಲಿ 21 ಸಂಭವನೀಯತೆ ಇದೆ. ಒಬ್ಬ ವ್ಯಕ್ತಿ 11 ಪೆನ್ನುಗಳನ್ನು 10 ರೂಗಳಿಗೆ ಕೊಂಡ್ಕೊಳ್ತಾನೆ ಹಾಗೂ 10 ಪೆನ್ನುಗಳನ್ನು 11 ರೂಗಳಿಗೆ ಮಾರ್ತಾನೆ. ಅವನಿಗೆ ಉಂಟಾದ ಶೇಕಡ ಲಾಭ ಅಥವಾ ನಷ್ಟ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಡಿ 21% ಲಾಭ. ರೂ 6,600ರ ಅಸಲಿ ಭಾಗಶಃ ಮೊತ್ತವನ್ನು ಸಾಲವಾಗಿ 12% ಸರಳ ಬಡ್ಡಿಯೊಂದಿಗೆ ವಾರ್ಷಿಕ ಬಡ್ಡಿಗೂ ಉಳಿದುದನ್ನು 15% ವಾರ್ಷಿಕ ದರಕ್ಕೂ ನೀಡಲಾಗಿದೆ. ಸರಾಸರಿ ದರ 18% ಆದರೆ 2 ಭಾಗಗಳು ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಎ 2200 ಮತ್ತು 4400. ಈ ಪ್ರಶ್ನೆಯಲ್ಲಿ 2 ಹೇಳಿಕೆಗಳಿವೆ. ಅವುಗಳಲ್ಲಿ 1 ಮತ್ತು 2 ಎಂದು ಹೇಳುವ ತೀರ್ಮಾನಗಳಲ್ಲಿ ಯಾವುದು ತಾರ್ಕಿಕ ವಿಧಾನದ ಆಯ್ಕೆಯಾದದನ್ನು ಗಮನಿಸಿ. ನೋಡಿ, ಹೇಳಿಕೆ ಕೆಲವು ಒಂಟೆಗಳು ಹಡಗುಗಳು, ಯಾವ ಹಡಗುಗಳು ದೋಣಿಗಳಲ್ಲ. ತೀರ್ಮಾನ ಕೆಲವು ಹಡಗುಗಳು ಒಂಟೆಗಳು, ಕೆಲವು ಒಂಟೆಗಳು ದೋಣಿಗಳಲ್ಲ. ಸೊ ರೈಟ್ ಆನ್ಸರ್ ಏನು? ಸರಿಯಾದ ಉತ್ತರ ಆಪ್ಷನ್ ಡಿ 1 ಮತ್ತು 2 ಎರಡೂ ಸರಿಯಾಗಿದೆ. ಕೆಲವು ಹಡಗುಗಳು ಒಂಟೆಗಳು ಇದು ಸರಿ ಇದೆ, ಕೆಲವು ಒಂಟೆಗಳು ದೋಣಿಗಳಲ್ಲ ಇದು ಕೂಡ ಸರಿ ಇದೆ. ಸ್ನೇಹಿತರೆ, ಇದು ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ಅನುಕೂಲವಾಗುವಂತಹ ಒನ್ ಆಫ್ ದ ಬೆಸ್ಟ್ ಮಾಡೆಲ್ ಪೇಪರ್ ಅಂತ ಹೇಳ್ತಾ, ಸ್ನೇಹಿತರೆ ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ಕರೆಂಟ್ ಅಫೇರ್ಸ್ನ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ.
ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.